ದೇವ ಜನರೇ, ಆತ್ಮೀಕವಾಗಿ ಪ್ರೀತಿಯಿಂದ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತ ಮಾಡಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಮತ್ತೊಂದು ಪವಿತ್ರ ಸಬ್ಬತ್ತನ್ನ ದೇವರು ನಮಗೆ ದಯಪಾಲಿಸಿಕೊಟ್ಟಿದ್ದಾರೆ. ಆತನ ನಾಮಕ್ಕೆ ಸ್ತುತಿ ಸ್ತೋತ್ರ ನಮನಗಳನ್ನು ನಾವು ಸಲ್ಲಿಸೋಣ. ಈ ಸುಂದರವಾದಂಥ ಸಬ್ಬತ್ತಿನಲ್ಲಿ ನಾವೆಲ್ಲರೂ ಕೂಡಿ ಬರುವ ಹಾಗೆ ದೇವರು ನಮಗೆ ಒದಗಿಸಿ ಕೊಟ್ಟಂತ ಜೀವಕ್ಕಾಗಿ ಆತನಿಗೆ ನಾವು ಯಾವಾಗಲೂ ಋಣಿಯಾಗಿ ಬದುಕಲು ನಮ್ಮ ಜೀವಿತದಲ್ಲಿ ಭಕ್ತಿಪೂರ್ವಕವಾಗಿ ತೀರ್ಮಾನ ಮಾಡಿಕೊಂಡು ಈ ಸಬ್ಬತ್ತಿನಲ್ಲಿ ಈ ಆರಾಧನೆಯಲ್ಲಿ ನಮ್ಮನ್ನು ನಾವು ದೇವರಿಗೆ ಒಪ್ಪಿಸಿ ಕೊಟ್ಟವರಾಗಿ ಈ ಒಂದು ಪವಿತ್ರ ದಿನವನ್ನು ದೇವರ ಸಾನ್ನಿಧ್ಯದಲ್ಲಿ ನಾವು ಕಳೆಯೋಣ. ಈ ಕೂಟವನ್ನು ನಾವು ಪ್ರಾರಂಭ ಮಾಡೋಣ. ನಾವೆಲ್ಲರೂ ದೈವ ಸಾನ್ನಿಧ್ಯದಲ್ಲಿ ಎದ್ದು ನಿಂತು ಕೀರ್ತನೆಗಳಲ್ಲಿ 202 ಶುದ್ಧನು ದೇವರು ಧ್ಯಾನಿಸಿರಿ, ಪರಿಶುದ್ಧನು ದೇವರು ಧ್ಯಾನಿಸಿರಿ ಎಂಬುವಂಥ ಕೀರ್ತನೆಯ ಮೂಲಕ ನಮ್ಮ ಈ ಕೂಟವನ್ನು ಭಕ್ತಿಪೂರ್ವಕವಾಗಿ ಪ್ರಾರಂಭ ಮಾಡಿಕೊಳ್ಳೋಣ. ಶುದ್ಧನು ದೇವರು ಧ್ಯಾನಿಸಿರಿ, ಪರಿಶುದ್ಧನು ದೇವರು ಧ್ಯಾನಿಸಿರಿ, ಶುದ್ಧನು ದೇವರು ಧ್ಯಾನಿಸಿರಿ, ಪರಿಶುದ್ಧನು ದೇವರು ಧ್ಯಾನಿಸಿರಿ. ಶುದ್ಧನು 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 ಅನ್ನುತ್ತ, ಶುದ್ಧನು 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 ಅನ್ನುತ್ತ ಶುದ್ಧ ತ್ರಯೇಕನು ಪಾಡಿದರೆ, ಶುದ್ಧನು ದೇವರು ಧ್ಯಾನಿಸಿರಿ, ಪರಿಶುದ್ಧನು ದೇವರು ಧ್ಯಾನಿಸಿರಿ. ಪಾಪವನೆಂದಿಗೂ ಹೇಸುವನು, ಬಡ ಪಾಪಿಯ ಪ್ರೀತಿಯ ಮಾಡುವನು. ಪಾಪವನೆಂದಿಗೂ ಹೇಸುವನು, ಬಡ ಪಾಪಿಯ ಪ್ರೀತಿಯ ಮಾಡುವನು. ಪಾಪದ ಶಾಪವಂ ಶಿಲುಬೆಲೇರಿಸಿ, ಪಾಪದ ಶಾಪವಂ ಶಿಲುಬೆಲೇರಿಸಿ, ಪಾಪಿಯ ನರಕದಿಂದ ಬಿಡಿಸುವನೇ. ಶುದ್ಧನು ದೇವರು ಧ್ಯಾನಿಸಿರಿ, ಪರಿಶುದ್ಧನು ದೇವರು ಧ್ಯಾನಿಸಿರಿ. ನೀತಿವಂತರನ್ನು ಕಾಯುವನು, ಅತಿ ಪ್ರೀತಿ ಭವದಿ ನೋಡುವನು. ನೀತಿವಂತರನ್ನು ಕಾಯುವನು, ಅತಿ ಪ್ರೀತಿ ಭವದಿ ನೋಡುವನು. ಭೀತಿಯನ್ನೆಲ್ಲವ ತಪ್ಪಿಸಿ ಭಕ್ತರ, ಭೀತಿಯನ್ನೆಲ್ಲವ ತಪ್ಪಿಸಿ ಭಕ್ತರ, ನಾತನು ಮುಕ್ತಿಗೆ ಸೇರಿಪನೆ. ಶುದ್ಧನು ದೇವರು ಧ್ಯಾನಿಸಿರಿ, ಪರಿಶುದ್ಧನು ದೇವರು ಧ್ಯಾನಿಸಿರಿ. ಶುದ್ಧತೆಯನ್ನು ಪರಿಪಾಲಿಸುತ್ತ, ಪರಿಶುದ್ಧತೆಯನ್ನು ಪೂರ್ತಿಸುತ್ತ, ಶುದ್ಧತೆಯನ್ನು ಪರಿಪಾಲಿಸುತ್ತ, ಪರಿಶುದ್ಧತೆಯನ್ನು ಪೂರ್ತಿಸುತ್ತ, ಬುದ್ಧಿಯನ್ನು ತನ್ನ
ಸಂದರ್ಭದಲ್ಲಿ ನಾವು ವೇದ ಪಾರಾಯಣಕ್ಕಾಗಿ 95ನೇ ಕೀರ್ತನೆಯನ್ನ ಧ್ಯಾನ ಮಾಡಿಕೊಳ್ಳು. 95ನೇ ಕೀರ್ತನೆ 1ರಿಂದ 11 ವಚನಗಳು ಪೂರ್ತಿಯಾಗಿ ನಾವು ಧ್ಯಾನಿಸಿ ಪ್ರಾರ್ಥನೆ ಮಾಡಿಕೊಳ್ಳುವ. ದೇವರ ವಾಕ್ಯವನ್ನು ಧ್ಯಾನಿಸಿ ಪ್ರಾರ್ಥನೆ ಮಾಡಿಕೊಳ್ಳುವ. ದೇವರನ್ನು ವಿಶ್ವಾಸಪೂರ್ವಕವಾಗಿ ಆರಾಧಿಸುವುದು. ಬನ್ನಿರಿ, ಯೆಹೋವನಿಗೆ ಉತ್ಸಾಹಧ್ವನಿಗೈಯುವ, ನಮ್ಮ ರಕ್ಷಕನಾದ ಶರಣನಿಗೆ ಜಯಘೋಷ ಮಾಡೋಣ. ಕೃತಜ್ಞತಾ ಸ್ತುತಿಯೊಡನೆ ಆತನ ಸನ್ನಿಧಿಗೆ ಸೇರೋಣ. ಕೀರ್ತನೆಗಳಿಂದ ಆತನಿಗೆ ಜಯಘೋಷ ಮಾಡೋಣ. ಯೆಹೋವನು ಮಹಾದೇವರು, ಎಲ್ಲ ದೇವರುಗಳಲ್ಲಿ ಮಹಾರಾಜನೂ ಆಗಿದ್ದಾನೆ. ಭೂಮಿಯ ಅಗಾಧವು ಆತನ ಕೈಯಲ್ಲಿರುತ್ತದೆ, ಪರ್ವತ ಶಿಖರಗಳು ಆತನವೇ. ಆತನೇ ಸಮುದ್ರವನ್ನ ನಿರ್ಮಿಸಿದವನು, ಅದು ಆತನದೇ. ಒಣನೆಲವು ಆತನ ಕೈ ಕೆಲಸವೇ. ಬನ್ನಿರಿ, ನಮ್ಮ ನಿರ್ಮಾಣಿಕನಾದ ಯೆಹೋವನಿಗೆ ಸಾಷ್ಟಾಂಗವೆರಗಿ ಆರಾಧಿಸೋಣ. ಆತನು ನಮ್ಮ ದೇವರು, ನಾವು ಆತನ ಪಾಲಿಸುವ ಪ್ರಜೆಯು, ಆತನ ಕೈ ಕೆಳಗಿರುವ ಹಿಂಡು ಆಗಿದ್ದೇವೆ. ನೀವು ಈ ಹೊತ್ತು ಆತನ ಶಬ್ದಕ್ಕೆ ಕಿವಿಗೊಟ್ಟರೆ ಎಷ್ಟೋ ಒಳ್ಳೆಯದು. ನಿಮ್ಮ ಹಿರಿಯರು ಅರಣ್ಯದಲ್ಲಿರುವ ಮೆರೀಬದಲ್ಲಿ ಮಸ್ಸಾ ದಿನದಲ್ಲಿ ಮಾಡಿದಂತೆ ನೀವು ನಿಮ್ಮ ಹೃದಯವನ್ನ ಕಠಿಣ ಮಾಡಿಕೊಳ್ಳಬೇಡಿ. ಅಲ್ಲಿ ಅವರು ನನ್ನನ್ನು ಪರೀಕ್ಷಿಸಿದರು, ಅವರು ನನ್ನ ಮಹತ್ಕಾರ್ಯಗಳನ್ನು ನೋಡಿದರು, ನನ್ನನ್ನು ಶೋಧಿಸಿದರು. ನಾನು 40 ವರ್ಷ ಆ ಸಂತತಿಯವರ ವಿಷಯದಲ್ಲಿ ಬೇಸರಗೊಂಡೆ. ಈ ಜನರ ಹೃದಯದಲ್ಲಿ ತಪ್ಪಿ ಹೋಗುವರು, ನನ್ನ ಮಾರ್ಗವನ್ನ ತಿಳಿಯದವರು ಎಂದು ಹೇಳಿದರು. ಆದುದರಿಂದ ಇವರು ನನ್ನ ವಿಶ್ರಾಂತಿಯಲ್ಲಿ ಸೇರುವುದೇ ಇಲ್ಲವೆಂದು ಕೋಪಗೊಂಡು ಪ್ರಮಾಣ ಮಾಡಿದೆನು. ಆಮೇಲೆ ನಾವೆಲ್ಲರೂ ಭಕ್ತಿಪೂರ್ವಕವಾಗಿ ಪ್ರಾರ್ಥನೆಯ ಮೂಲಕ ಈ ಸಬ್ಬತ್ತು ಆರಾಧನಾ ಊಟದಿಂದ ಪ್ರಾರಂಭ ಮಾಡೋಣ. ಭಕ್ತಿಪೂರ್ವಕವಾಗಿ ನಮ್ಮನ್ನ ದೇವರಿಗೆ ಸಮರ್ಪಣೆ ಮಾಡಿ. ಪರಿಶುದ್ಧನಾದಂಥ ತಂದೆಯೇ, ಪವಿತ್ರನಾದಂಥ ತಂದೆಯೇ, ಅಮೂಲ್ಯನಾದಂಥ ತಂದೆ, ನಿಮಗೆ ಸ್ತೋತ್ರ ಸ್ತೋತ್ರ ಸ್ತುತಿ ಸ್ತುತಿ ನಮನಗಳನ್ನ ಅಪ್ಪ, ನಮ್ಮನ್ನೇ ಸಜೀವ ಯಜ್ಞವಾಗಿ ಅರ್ಪಿಸಿಕೊಂಡವರಾಗಿ ಸಮರ್ಪಣೆ ಮಾಡಿಕೊಳ್ತೇವೆ. ನಮ್ಮ ತಂದೆ ಅಪ್ಪ, ನಿಮ್ಮ ಉಪಕಾರಗಳು, ನಿಮ್ಮ ಆಶೀರ್ವಾದಗಳು, ನಿಮ್ಮ ನಡೆಸುವಿಕೆಗಳು ಎಷ್ಟೋ ದೊಡ್ಡವುಗಳು. ಅವುಗಳನ್ನು ಅಳತೆ ಮಾಡಲಿಕ್ಕೆ ನಮ್ಮಿಂದ ಆಗದು ತಂದೆ. ಅಷ್ಟೊಂದು ಪ್ರೀತಿಯಿಂದ, ಪ್ರೇಮದಿಂದ, ಕರುಣೆಯಿಂದ, ಕೃಪೆಯಿಂದ ನಮ್ಮನ್ನು ಸಾಕಿ ಸಲಹಿ ಈ ಲೋಕದಲ್ಲಿ ನಮ್ಮನ್ನ ಇಟ್ಟಿದ್ದೀಯಪ್ಪ. ನಾವು ನಮ್ಮ ಉದ್ದೇಶವನ್ನು ಬಳಸಿಕೊಳ್ಳದೆ ನೀನು ಇಟ್ಟಿರುವಂಥ ಉದ್ದೇಶವನ್ನು ಅರಿತು ನಾವು ಬದುಕುವಂಥ ನಿಟ್ಟಿನಲ್ಲಿ ತಂದೆಯೇ ನಮ್ಮನ್ನು ಎಚ್ಚರಿಸಿ ನಿನ್ನ ದೈವಿಕವಾದಂಥ ಜೀವಿತದಲ್ಲಿ ನಮ್ಮನ್ನ ದೀನತೆ ಉಳ್ಳವರಾಗಿ ನಡೆಸಬಹುದಾಗಿ ಪ್ರಾರ್ಥಿಸುತ್ತೇವೆ. ಅಪ್ಪ, ಸಪ್ಪತ್ತಿಗೆ ಬಂದಂಥ ಪ್ರಿಯವಾದವರನ್ನು ನಿನ್ನ ಕೈಗೆ ಅರ್ಪಣೆ ಮಾಡಿಕೊಳ್ಳುತ್ತೇವೆ. ಅವರನ್ನು ಸ್ವೀಕರಿಸಿ ಈ ಪ್ರಾರಂಭದಿಂದ ಈ ಅಂತ್ಯದವರೆಗೂ ಭಕ್ತಿಪೂರ್ವಕವಾಗಿ
ನಿನ್ನಲ್ಲಿ ಅವರನ್ನ ನಡೆಸಿರಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ಬಾರದೇ ಇರುವಂತಹ ಅವರನ್ನ ತಂದೆಯೇ, ಅವರಿಗಾಗಿ ನಿನ್ನ ಪಾದ ಸನ್ನಿಧಾನದಲ್ಲಿ ಪ್ರಾರ್ಥಿಸ್ತೇವೆ. ಅವರ ಮನಸ್ಸು ಹೃದಯಗಳು ಅಪ್ಪ ನಿನ್ನ ಕಡೆ ತಿರುಗಲಿ ಸ್ವಾಮಿ. ಯಾವ ಕಾರಣಕ್ಕಾಗಿ ಇನ್ನೂ ಬಂದಿಲ್ಲ ನಿಮಗೆ ಗೊತ್ತಿದೆಯಪ್ಪ. ಅವರು ಬರುವ ಹಾಗೆ ಒಂದು ವೇಳೆ ಬಾರದಿರುವಂಥ ಪರಿಸ್ಥಿತಿ ಅವರಿಗಿದ್ದರೆ ನೀನೇ ಅವರನ್ನು ಮುಟ್ಟು ನಡೆಸು, ಕಾದು ಕಾಪಾಡಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ಬರುವಂತ ಅವರು ಆದಷ್ಟು ಬೇಗ ಬರಲಿಕ್ಕೆ ನಿಮ್ಮ ಕೃಪೆ, ನಿಮ್ಮ ನಡೆಸುವಿಕೆ, ನಿಮ್ಮ ಆಶೀರ್ವಾದವನ್ನ ಅವರಿಗೆ ತೋರಿಸಿರಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ಈ ದಿನ ಈ ಪ್ರಾರಂಭದಿಂದ ಅಂತ್ಯದವರೆಗೂ ನಮ್ಮೊಟ್ಟಿಗೆ ನೀವಿದ್ದು ನಮ್ಮನ್ನ ನಡೆಸಿರಿ ತಂದೆ. ವಿಶೇಷವಾಗಿ ಅಪ್ಪ ನಿನ್ನ ಕೃಪೆ ಈ ಸಭೆಯ ಮೇಲೆ ಇರಲಿ. ವಿಶೇಷವಾಗಿ ತಂದೆ ಈ ಸಭೆಯನ್ನ ಪರಿಪಾಲಿಸುವಂತ ಬೋಧಕರ ಮೇಲೆ ಇರಲಿ ಸ್ವಾಮಿ. ಅವರೊಟ್ಟಿಗೆ ನಾವೆಲ್ಲರೂ ಒಂದುಗೂಡಿ ಸಭೆಯ ಅಭಿವೃದ್ಧಿಗಾಗಿ, ಸುವಾರ್ಥ ಸೇವೆಗಾಗಿ ನಾವು ಒಮ್ಮತದಿಂದ ಒಂದೇ ಮನಸ್ಸು ಹೃದಯವುಳ್ಳವರಾಗಿ ಪಾಲ್ಗೊಳ್ಳುವಂಥ ನಿಟ್ಟಿನಲ್ಲಿ ಆತ್ಮೀಕವಾಗಿ ಯಾರು ಬೇರ್ಪಡದಂಥ ರೀತಿಯಲ್ಲಿ, ಯಾರು ಹೆಚ್ಚು ಕಡಿಮೆ ಆಗದಂಥ ರೀತಿಯಲ್ಲಿ, ತಮ್ಮನ್ನು ತಾವು ಹೆಚ್ಚಿಸಿಕೊಳ್ಳದಂಥ ರೀತಿಯಲ್ಲಿ ನಿನ್ನ ಪಾದ ಸನ್ನಿಧಾನದಲ್ಲಿ ದೀನತೆ ಉಳ್ಳವರಾಗಿ ಸಭೆ ಅಭಿವೃದ್ಧಿಗಾಗಿ, ನಿನ್ನ ಸೇವೆಯ ಅಭಿವೃದ್ಧಿಗಾಗಿ, ನಮ್ಮ ಆತ್ಮೀಕವಾದಂಥ ಅಭಿವೃದ್ಧಿಗಾಗಿ ನಮ್ಮನ್ನು ಸಿದ್ಧಪಡಿಸಿಕೊಂಡು ಪರಲೋಕ ರಾಜ್ಯಕ್ಕೆ ನಮ್ಮನ್ನು ಸಿದ್ಧಪಡಿಸಿಕೊಳ್ಳಲಿಕ್ಕಾಗಿ, ನಿನ್ನ ಬರವಣವನ್ನು ನಾವು ಕಾಯಲಿಕ್ಕಾಗಿ ನಮ್ಮನ್ನು ಆತ್ಮೀಕವಾಗಿ ಎಚ್ಚರಿಸು, ಸಿದ್ಧಪಡಿಸು ಎಂಬುದಾಗಿ ಪ್ರಾರ್ಥಿಸುತ್ತೇವೆ. ನಿನ್ನ ಪಾದ ಸನ್ನಿಧಾನದಲ್ಲಿ ಅನೇಕ ಅನಾರೋಗ್ಯದಲ್ಲಿರುವಂಥ ಕುಟುಂಬಗಳನ್ನು ನಾವು ನೆನೆಸಿಕೊಳ್ಳುತ್ತೇವೆ. ಅನೇಕ ಕೊರತೆಯಲ್ಲಿರುವಂಥ ಕುಟುಂಬಗಳನ್ನು ನಾವು ನೆನೆಸಿಕೊಳ್ಳುತ್ತೇವೆ. ಅನೇಕ ದೇವರನ್ನು ತಿಳಿಯದೇ ಇರುವಂಥ ಕುಟುಂಬಗಳನ್ನು ನಾವು ನೆನೆಸಿಕೊಳ್ಳುತ್ತೇವೆ. ಲೋಕಭರಿತವಾದಂಥ ಜೀವಿತದಲ್ಲಿ ಮುಳುಗಿರುವಂಥ ಕುಟುಂಬಗಳನ್ನು ನಾವು ನೆನೆಸಿಕೊಳ್ಳುತ್ತೇವೆ. ಪ್ರತಿಯೊಬ್ಬರನ್ನ ತಂದೆ ನಿನ್ನ ಪಾದ ಸನ್ನಿಧಾನಕ್ಕೆ ತರುತ್ತೇವೆ. ಆಶೀರ್ವದಿಸು, ಆಶೀರ್ವದಿಸು, ಆಶೀರ್ವದಿಸು. ಈ ದಿನದಲ್ಲಿ ನಡೆಯುವಂಥ ಎಲ್ಲ ಆರಾಧನಾ ಸಬ್ಬತ್ತು ಸಭೆಗಳನ್ನು ತಂದೆಯೇ ಆಶೀರ್ವದಿಸಿರಿ. ನಿನ್ನ ಕೃಪೆಯ ನೆರಳಿನಲ್ಲಿ, ನಿನ್ನ ಕೃಪೆಯ ಬಡಿಲಿನಲ್ಲಿ ನಮ್ಮೆಲ್ಲರನ್ನ ಸಾಗಿಸಿ ನಿನ್ನ ಬಳಿಯಲ್ಲಿ ನಾವು ಯಾವಾಗಲೂ ಇರಲಿಕ್ಕೆ ನಾವು ಮನಸ್ಸು ಮಾಡುವಂಥ ನಿಟ್ಟಿನಲ್ಲಿ ನಮ್ಮನ್ನು ಭದ್ರಪಡಿಸಿ. ನೀನೇ ನಮ್ಮ ಭದ್ರತೆ, ನೀನೇ ನಮ್ಮ ಸುಭದ್ರತೆ. ಇದನ್ನು ನಾವು ಬಹಳವಾಗಿ ತಿಳಿದುಕೊಂಡವರಾಗಿ ನಿನ್ನಲ್ಲಿಯೇ ಬದುಕಲಿಕ್ಕೆ ನಮ್ಮನ್ನು ಭದ್ರಪಡಿಸಿ. ಯೇಸು ಸ್ವಾಮಿಯ ಮೂಲಕ ಅತಿ ವಿನಯದಿಂದಲೂ ತಾಳ್ಮೆಯಿಂದಲೂ ಬೇಡುತ್ತೇವೆ ನಮ್ಮ ತಂದೆ. ಆಮೆನ್. ಈ ಸಂದರ್ಭದಲ್ಲಿ ನಮ್ಮ ಮಗಳು ಎಲ್ಎನ್ ಸ್ಮಿತ್ಗೆ ಮುಂದಿನ ಭಾಗವನ್ನು ನಡೆಸಲಿಕ್ಕೆ ಎಲ್ಲರಿಗೂ ಸಭೆಯ ಶುಭಾಶಯಗಳು. ಇವತ್ತಿನ ನೇಚರ್ ಟಾಕಲ್ಲಿ ನಾನು ಲೊನ್ನಹದ ಕಣಗಿಡ ಎಂಬುದರ ಬಗ್ಗೆ ಹೇಳ್ತಾ ಇದ್ದೀನಿ. ಇದರ ವೈಜ್ಞಾನಿಕ ಹೆಸರು ಬಂದು ಡ್ರಯೋಫಿಲಮ್ ಪಿನ್ನಾಟಮ್ ಎಂಬುದಾಗಿ. ಇದು ನಾನು ಈ ಬುಕ್ಕಲ್ಲಿ ಸುಮಾರು ಗಿಡಗಳ ಬಗ್ಗೆ ನೋಡ್ತಾ ಇದ್ದೆ. ಆದರೆ ಅದನ್ನು ಡೈರೆಕ್ಟಾಗಿ ಆ ಗಿಡ ನನಗೆ ತೋರಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೋತಾ ಇದ್ದೆ. ಅದು ನಮ್ಮ ಟೆರೇಸ್ ಮೇಲೇ ಇತ್ತು. ಆ ಗಿಡ ನಮ್ಮ ಅಮ್ಮನೇ ಹಾಕಿದ್ರು. ಇವತ್ತು ಗಿಡ ನಿಮಗೆಲ್ಲರಿಗೂ ಕಾಣಿಸ್ತಾ ಇದೆ ಅನಿಸುತ್ತೆ. ಸೊ ಅದಕ್ಕೆ ನಾನು ಈ ವಿಷಯದ ಬಗ್ಗೆ ಮಾತಾಡೋಣ ಅಂತ ನಾನು ತಗೊಂಡೆ. ಇದನ್ನು ಆಡು ಭಾಷೆಯಲ್ಲಿ ಕಾಡು ಬಸಳೆ ಎಂಬುದಾಗಿ ಕರೀತಾರೆ. ಇದು ಏನಕ್ಕೆ ಉಪಯೋಗಿಸ್ತಾರೆ ಅಂತ ನೋಡಿದ್ರೆ, ಗಾಯಗಳ ಮೇಲೆ ಇದರ ರಸವನ್ನು ಹಚ್ಚುವಾಗ ಆ ಗಾಯಗಳು ವಾಸಿ ಆಗುತ್ತೆ. ಮತ್ತು ಏನಾದರೂ ಹುಣ್ಣುಗಳಿದ್ದಂಥ ಪಕ್ಷದಲ್ಲಿ ಅದಕ್ಕೂ ಸಹ ಇದರ ರಸವನ್ನು ಹಚ್ಚೋದ್ರಿಂದ ಆ ಹುಣ್ಣು ಸಹ ವಾಸಿಯಾಗುತ್ತೆ. ಮತ್ತು ಇದು ಮುಖ್ಯವಾಗಿ ಕಿಡ್ನಿ ಸ್ಟೋನ್, ಕಿಡ್ನಿಯಲ್ಲಿ ಏನಾದರೂ ಕಲ್ಲಿದ್ದರೆ ಇದರ ರಸವನ್ನು ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ
ಕಿಡ್ನಿಯಲ್ಲಿರುವಂಥ ಕಲ್ಲುಗಳು ಕರಗಿ ಹೋಗುತ್ತೆ. ಮತ್ತು ಇದು ಅಸ್ತಮ ಇರುವಂಥ ಪೇಷಂಟ್ ಸಹ ಇದನ್ನು ಉಪಯೋಗಿಸ್ಬೋದು. ಯಾಕಂದರೆ ಶ್ವಾಸಕೋಶದಲ್ಲಿ ಕಟ್ಟಿರುವಂಥ ಕಫವನ್ನು ಕರಗಿಸುವುದರಲ್ಲಿ ಇದು ಉಪಯೋಗ ಆಗುತ್ತೆ ಈ ಗಿಡ. ಇದರಲ್ಲಿ ಈ ಸಸ್ಯದ ಯಾವ ಭಾಗವನ್ನು ಉಪಯೋಗಿಸಬಹುದು ಅಂದರೆ, ಈ ಸಸ್ಯದಲ್ಲಿ ಬೀಜ ಹಾಗೂ ಹೂಗಳಿರುತ್ತೆ, ಆದರೆ ಈ ಸಸ್ಯದ ಎಲೆಗಳನ್ನು ಮಾತ್ರ ಬಳಸಬೇಕಾಗುತ್ತೆ. ಈ ಸಸ್ಯದ ಎಲೆಗಳನ್ನು ಇದನ್ನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಇದರ ರಸವನ್ನು ತೆಗೆದುಕೊಂಡು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಅಸ್ತಮ ಇರೋರಿಗೆ ಹಾಗೂ ಕಿಡ್ನಿಯಲ್ಲಿ ಸ್ಟೋನ್ ಆಗಿರೋರಿಗೆ ಹಾಗೂ ಹೊಟ್ಟೆಯಲ್ಲಿ ಕೆಲವರಿಗೆ ಹುಣ್ಣಾಗಿರುತ್ತೆ, ಅದು ಸಹ ವಾಸಿಯಾಗುತ್ತೆ ಇದರಿಂದ. ಮತ್ತು ಇದನ್ನು ತೆಗೆದುಕೊಂಡು ಬೆಳಿಗ್ಗೆ ವ್ಯಾಯಾಮ ಮಾಡುವುದು ಮತ್ತು ವಾಕಿಂಗ್ ಮಾಡುವುದು ಈ ರೀತಿ ಮಾಡೋದ್ರಿಂದ ಶ್ವಾಸಕೋಶವೂ ಸಹ ಸ್ವಚ್ಛ ಆಗುತ್ತೆ ಎಂಬುದಾಗಿ ಹೇಳಿಕೊಟ್ಟಿದ್ದಾರೆ. ದೇವರು ಸೃಷ್ಟಿ ಮಾಡಿರುವಂಥ ಪ್ರತಿಯೊಂದು ಗಿಡಗಳು ಅದೆಲ್ಲವನ್ನು ನಾವು ಈ ರೀತಿಯಾಗಿ ಉಪಯೋಗಿಸೋದ್ರಿಂದ ನಾವು ಹಾಸ್ಪಿಟಲ್ಗೆ ಹೋಗೋ ಅವಶ್ಯಕತೆನೇ ಇಲ್ಲ ಅಂತ ಹೇಳ್ಬೋದು. ನಾವು ಅದು ಯಾವುದನ್ನು ಸಹ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ತೇವೆ, ನಾವು ಅನಾರೋಗ್ಯ ಬಂದ ತಕ್ಷಣ ನಾವು ಹಾಸ್ಪಿಟಲ್ಗೆ ಹೋಗುವಂಥ ಒಂದು ಪರಿಸ್ಥಿತಿ ಬಂದಿದೆ. ಅಲ್ಲಿ ವೈದ್ಯರು ಕೊಡುವಂಥ ಆ್ಯಂಟಿಬಯೋಟಿಕ್ಸ್ ಆಗಿರ್ಬೋದು, ಅದಕ್ಕೆ ನಾವು ಹೆಚ್ಚು ಹಾಕ್ಕೊಳ್ತೀವಿ. ಆದರೆ ದೇವ್ರ ಸೃಷ್ಟಿ ಹೇಗಿದೆ ಅಂದರೆ, ದೇವರು ಹಾಗೆಯೇ ಈ ಲೋಕದ ಈ ಪ್ರಪಂಚವನ್ನು ಸೃಷ್ಟಿ ಮಾಡಬೇಕಾದ್ರೆ ಕಾಯಿಪಲ್ಯದ ಗಿಡಗಳು ಹುಟ್ಕೊಳ್ಳಿ, ಬೀಜವುಳ್ಳ ಎಲ್ಲ ಸಸ್ಯಗಳು ಈ ನೆಲದ ಮೇಲೆ ಹುಟ್ಕೊಳ್ಳಿ ಅಂತ ಹೇಳುವಾಗ, ಪ್ರತಿಯೊಂದು ಗಿಡದಲ್ಲಿ ಒಂದು ಗರಿಕೆ ಹುಲ್ಲಲ್ಲಿಯೂ ಸಹ ಅದರದ್ದೇ ಆದಂಥ ಸಾರಾಂಶ ಇದೆ, ಅದರದ್ದೇ ಆದಂಥ ಶಕ್ತಿ ಇದೆ. ಒಂದು ಗರಿಕೆ ಹುಲ್ಲು, ನಾವು ಸಾಮಾನ್ಯವಾಗಿ ಗರಿಕೆ ಹುಲ್ಲು ತಾನೆ ಅದರಲ್ಲಿ ಏನಿದೆ ಅಂತ ನಾವು ಅಂದ್ಕೋಬೋದು. ಆದರೆ ಆ ಗರಿಕೆ ಹುಲ್ಲಲ್ಲೂ ಸಹ ನಮಗೆ ಉಪಯೋಗವಾಗುವಂಥ ಸಾವಿರಾರು ಅಂಶಗಳಿವೆ. ಹಾಗೆ ಪ್ರತಿಯೊಂದೊಂದು ಗಿಡಗಳಲ್ಲಿಯೂ ಸಹ ಉಪಯೋಗ ಆಗುವಂಥ ಸಾವಿರಾರು ಅಂಶಗಳಿವೆ. ಅದನ್ನು ನಾವು ತಿಳ್ಕೋಬೇಕು. ಈ ಒಂದು ಪುಸ್ತಕದಲ್ಲಿ ಇನ್ನೂ ಅನೇಕ ಸಸ್ಯದ ಬಗ್ಗೆ, ಅನೇಕ ಬೀಜಗಳ ಬಗ್ಗೆ, ಅನೇಕ ಎಲೆಗಳ ಬಗ್ಗೆ ಈ ಒಂದು ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ಇದನ್ನು ನಾವು ತಿಳ್ಕೊಳ್ಳೋದ್ರಿಂದ ಇಲ್ಲಿ ಬರುವಂಥ ಪ್ರತಿಯೊಬ್ಬರಿಗೂ ಸಹ ಇದು ಉಪಯೋಗ ಆಗುತ್ತೆ ಅಂತ ನಾನು ಭಾವಿಸ್ತೇನೆ. ಸಂದರ್ಭದಲ್ಲಿ ನಮ್ಮ ಸಹೋದರ ಜೋಸೆಫ್ ಅವರು ಮಿಷನ್ ವರ್ತಮಾನವನ್ನು ನಡೆಸಿಕೊಡಲಿ ಅಂತ ಕೇಳಿದ್ರು. ಮತ್ತೊಮ್ಮೆ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ನಾನು ಸ್ವಾಗತಿಸ್ತೇನೆ. ಯೌವನಸ್ಥರ ಹಾಗೂ ವಯಸ್ಕರ ಮಿಷನ್ ವರ್ತಮಾನ ಮೊದಲನೇ ತ್ರೈಮಾಸಿಕದಲ್ಲಿ ನನಗೆ ಕೊಡಲ್ಪಟ್ಟಂಥ ಅಧ್ಯಾಯ 5, ದೇವರಿಗೆ ಜೀವಮಾನ ಕಾಲ ಸೇವೆ ಮಾಡ್ತಕ್ಕಂಥದ್ದು ಎಂಬುದಾಗಿ ನನಗೆ ಕೊಡಲ್ಪಟ್ಟರು. ಮೊಬ್ಬೆ ಅಂತಕ್ಕಂಥ ವ್ಯಕ್ತಿ ಒಬ್ಬ ಸೂರ್ಯೋದಯ ಒಂದಿಗೆ ಎದ್ದೇಳ್ತಾ ಇದ್ದ. ಸೂರ್ಯ ಎದ್ದೇಳ್ತಿದ್ದಂತೆ ಅವನು ಕೂಡ ಎದ್ದು 77 ವರ್ಷ ಆದರೂ ಕೂಡ ಅವನು ಏನಾಗ್ತಿದ್ದ, ಅವನ ಬೆಳಗಿನ ದಿನಚರಿಯನ್ನು ಬದಲಾವಣೆ ಮಾಡ್ಕೊಳ್ತೇ ಇರಲಿಲ್ಲ. ಒಂದು ವೇಳೆ ನಾವು ಚಳಿ ಆದರೆ ಎದ್ದೇಳಕ್ಕೆ ಕಷ್ಟಪಡ್ತೇವೆ. ಬೆಳಗಾಗುವ ಮುಂಚೆ ಆತನು ತನ್ನ ಕಾಲನ್ನು ನೆಲದ ಮೇಲೆ ಇಟ್ಟು ನಿಧಾನವಾಗಿ ಪ್ರಾರ್ಥನೆಯನ್ನು ಮಾಡಿ, ಎಷ್ಟೋ ದಿನ ಪ್ರಾರ್ಥನೆಯನ್ನೇ ಮಾಡೋದು, ಬೆಳಗಿನ ತಕ್ಷಣ ನಾವು ಪ್ರಾರ್ಥನೆಯನ್ನೇ ಮಾಡೋದು. ಅನಂತರ ನೇರವಾಗಿ ತನ್ನ ಟೇಬಲ್ ಕಡೆಗೆ ಹೋಗ್ತಾನೆ, ಮತ್ತೆ ನೇರವಾಗಿ ತನ್ನ ಮೇಜಿನ ಬಳಿಗೆ ಆತ ಹಿಂತಿರುಗ್ತಾನೆ. ಕೆಲಸಕ್ಕೆ ಮೊದಲು ನಾನು ಹೋಗಬೇಕೆಂದು ಇಷ್ಟಪಡ್ತಿದ್ದಾಗಲೇ ದೇವರು ನನ್ನ ಅತ್ಯುತ್ತಮ ಸಮಯಗಳನ್ನು ತೆಗೆದುಕೊಳ್ಳಲು ಆತ ಅರ್ಹನಾಗಿದ್ದಾನೆ. ಅವನು ನಗುತ್ತಾ ಹೇಳುತ್ತಾನೆ, ಫಿಜಿಯ ಪ್ರಾಂತ್ಯದ ಕಡುಕಟ್ಟಾದ ಕರಾವಳಿಯಲ್ಲಿ ಬೆಳೆದನು. ಅವನು ಆ ಒಂದು ಪ್ರಾಂತ್ಯದಲ್ಲಿ ಕಡುಕಟ್ಟಾದ ಕರಾವಳಿಯಲ್ಲಿ ಆತ ಬೆಳೀತಾನೆ. ಅವನ ತಂದೆ ಸಭಾ ಬೋಧಕರಾಗಿದ್ದರು ಮತ್ತು ಇವನಿಗೆ ಮೀನುಗಾರಿಕೆ ಬಲೆ ಎಳೆಯುವುದನ್ನ, ಸಭೆಯ ನೆಲವನ್ನು ಸ್ವಚ್ಛಗೊಳಿಸುವುದನ್ನು ಮತ್ತು ಪ್ರತಿಯೊಬ್ಬ ನೆರೆಯವರ ಹೆಸರು ಹಿಡಿದು
ನಮಸ್ಕರಿಸುವುದನ್ನು ತಂದೆ ಆ ಮಗನಿಗೆ ಕಲಿಸಿರ್ತಾರೆ. ಮತ್ತು ಪ್ರತಿಯೊಬ್ಬ ನೆರೆಯವರ ಹೆಸರು ಹಿಡಿದು ನನ್ನ ತಂದೆಯು ನನ್ನ ಸೇವೆ ಮಾಡುವುದನ್ನು ನೋಡಿದ್ದೆ, ಆ ತಂದೆ ಸೇವೆ ಮಾಡ್ತಕ್ಕಂಥದ್ದನ್ನು ಆ ಮಗನು ನೋಡಿರ್ತಾನೆ, ಅದೇ ರೀತಿ ಕೂಡ ಮಗನು ಕೂಡ ಮಾಡ್ತಾನೆ ಎಂಬುದಾಗಿ ನಾವಿಲ್ಲಿ ನೋಡ್ತೇವೆ. ನಾನು ಸಹ ನನ್ನ ಜೀವಮಾನವನ್ನು ಹಾಗೇ ಕಳೆಯಬೇಕು ಎಂದು ಈತ ನೆನಪಿನಲ್ಲಿ ಇಟ್ಟುಕೊಳ್ತಾನೆ. ಅವನು ಪಲ್ಟನ್ ವಿಶ್ವವಿದ್ಯಾಲಯ ಕಾಲೇಜಿನಲ್ಲಿ ಈತ ಓದ್ತಿರ್ತಾನೆ. ಅದು ಪ್ರಾಂಜಿನಿ ಮರಗಳು ನೆರಳು ನೀಡುತ್ತಿದ್ದ ಕಣಿವೆ ಪರ್ವತದ ಆವರಣದಲ್ಲಿ ಇತ್ತು. ಅಲ್ಲಿ ಅವನು ಅಧ್ಯಯನ ಮಾಡುತ್ತಿದ್ದ ಮತ್ತು ವಿದ್ಯಾರ್ಥಿಗಳು ಮುದ್ರಣಾಲಯದಲ್ಲಿ ಭಾರವಾದ ಯಂತ್ರಗಳನ್ನು ಚಲಾಯಿಸುತ್ತಿದ್ದ. ಅವನ ಕೈಗಳಿಗೆ ಇಂಕ್ ಆಗಿತ್ತು, ಆದರೆ ಅವನ ಹೃದಯವು ಭರವಸೆಯಿಂದ ತುಂಬಿತ್ತು. ಒಂದು ಶುಕ್ರವಾರ ಅವನು ಸೂವಾ ನಗರದಲ್ಲಿ ಚರ್ಚ್ನ ಯಜ್ಞವೇದಿಯ ಬಳಿ ಮೊಣಕಾಲನ್ನು ಹಾಕಿ ದೇವರಲ್ಲಿ ಪ್ರಾರ್ಥಿಸಿ, ನನ್ನ ಜೊತೆ ಸೇವೆ ಮಾಡುವ ಮನೋಭಾವನೆ ಉಳ್ಳಂತಹ ಒಬ್ಬ ಸಂಗಾತಿಯನ್ನ ನನಗೆ ಕೊಟ್ಟರೆ ಎಷ್ಟು ಒಳ್ಳೆಯದು ಅಂತ ಪ್ರಾರ್ಥಿಸ್ತಾರೆ. ನನ್ನನ್ನು ಪ್ರೀತಿಸುವ ಮಹಿಳೆಯನ್ನ ಕಳುಹಿಸು ಸ್ವಾಮಿ ಎಂದು ನಿಧಾನವಾಗಿ ಆತ ಪ್ರಾರ್ಥಿಸ್ತಾರೆ. ನನ್ನನ್ನು ಪ್ರೀತಿಸುವ ಬಳಿಯು ದೇವರು ಅವನ ಪ್ರಾರ್ಥನೆಗೆ ಉತ್ತರಿಸಿದ. ದೇವರು ಅವನ ಪ್ರಾರ್ಥನೆಗೆ ಉತ್ತರವನ್ನು ಸ್ವಾಮಿ ಕೊಡ್ತಾನೆ. ಅವನು ಮೇಲೆ ಎಂಬ ದಯಾಳು ಕರಡು ತಿದ್ದುಗಳನ್ನು ಟ್ರೂಪ್ ರೀಡರ್ ಎಂತಕ್ಕಂಥ ಆ ಹುಡುಗಿಯನ್ನ ಮದುವೆ ಆಗ್ತಾನೆ. ಇವರಿಗೆ 3 ಹೆಣ್ಣು ಮಕ್ಕಳು ಮತ್ತು ದೇವರು ಅವರನ್ನು ಎಲ್ಲಿಗೆ ಕಳಿಸಿದನೋ ಅಲ್ಲಿಗೆ ಅವರು ಹೋಗ್ತಾ ಇರ್ತಾರೆ. ಎಲ್ಲಿಗೆ ಕಳಿಸು ಸಹ ಅವರ ಮನಸ್ಸಿನಲ್ಲಿ ಬಂದಾಗೆ ಮತ್ತು ದೇವರು ಅವರ ಮನಸ್ಸಿನಲ್ಲಿ ಹೇಳಿದ ಹಾಗೆ ಹೋಗ್ತಾ ಇದ್ರು ಎಂಬುದಾಗಿ ನಾವು. ಅವರ ಮೊದಲ ನೇಮಕವು ಸೂವಾ ನಗರದಲ್ಲಿ ಟ್ರಾನ್ಸ್ ಪೆಸಿಫಿಕ್ ಪಬ್ಲಿಷಿಂಗ್ ಹೌಸ್ನಲ್ಲಿ ಆಯಿತು. ಅವರ ಮದುವೆ ಪೆಸಿಫಿಕ್ನಲ್ಲಿ ಪಬ್ಲಿಷಿಂಗ್ ಹೌಸ್ನಲ್ಲಿ ಆಯಿತು. ಮೊಬ್ಬೆಯ ಬೆಳಿಗ್ಗೆ ಬಂದು ಮುದ್ರಣ ಯಂತ್ರವನ್ನು ಸರಿಪಡಿಸಿ ಮುದ್ರಣ ಮಾಡಲು ಪೇಪರ್ಗಳನ್ನು ಆತ ತುಂಬುತ್ತಾನೆ. ಮೊಬ್ಬೆ ಬೋಧಕನಾಗಬೇಕೆಂಬುದು ಆತ ಕನಸು ಕಾಣ್ತಾನೆ ಮತ್ತು ಮ್ಯಾನೇಜರ್ಗೆ ಅದನ್ನ ಕೇಳಿಸಿಕೊಂಡಾಗ ಮುದ್ರಣ ಕೆಲಸದಲ್ಲೇ ಇರು, ನೀವು ಮುದ್ರಿಸುವ ಪ್ರತಿಯೊಂದು ಪುಟವು ಉಪದೇಶಕ್ಕಿಂತ ದೂರ ಸಾಗುತ್ತದೆ ಎಂದು ಆ ಮ್ಯಾನೇಜರ್ ಹೇಳ್ತಾರೆ. ಆ ಮಾತುಗಳನ್ನು ಕೇಳಿ ಮೊಬ್ಬೆ ಮನಸ್ಸಿಗೆ ಮುಟ್ಟಿದವು. ನನ್ನಂತಹ ಶಾಂತ ಸ್ವಭಾವದವನು ದೇವರ ನಿರೀಕ್ಷೆಯನ್ನು ಹಂಚಿಕೊಳ್ಳಬಹುದು ಎಂದು ಅವನು ಹೇಳ್ತಾನೆ. ಆಗ ಮೊಬ್ಬೆ ಆ ಮುದ್ರಣದಲ್ಲಿ ಕಷ್ಟಪಟ್ಟು 9 ವರ್ಷಗಳ ಕಾಲ ದುಡಿದು ಅವರ ಶ್ರಮಕ್ಕೆ ಫಲವಾಗಿ ಯಾಂತ್ರಿಕ ತಜ್ಞ ಫೋರ್ ಮ್ಯಾನ್ ಮತ್ತು ಹಣಕಾಸು ಅಧಿಕಾರಿಯಾಗಿ ಬಡ್ತಿಯನ್ನ ನೀಡುತ್ತಾರೆ. ಪ್ರತಿಯೊಂದು ಹಂತದಲ್ಲೂ ಕೂಡ ದೇವರು ಅವನನ್ನ ಮೇಲಕ್ಕೆತ್ತಾರೆ ಎಂದು ಆತ ಭಾವಿಸ್ತಾ ಇರ್ತಾರೆ. 1978ರಲ್ಲಿ ಆ ಮುದ್ರಣಾಲಯವನ್ನು ಮುಚ್ಚಲಾಯಿತು. ಒಕ್ಕೂಟವಾದನ ಮುಚ್ಚಿದ ನಂತರ ಮೊಬ್ಬೆಯವರಿಗೆ ಫುಲ್ಟನ್ ಕಾಲೇಜಿನಲ್ಲಿ ಹಣಕಾಸು ಕಾರ್ಯದ ಜವಾಬ್ದಾರಿಯನ್ನ ಆ ಒಂದು ಶಾಲೆಯಲ್ಲಿ ಕೊಡ್ತಾರೆ. ಮತ್ತೆ ಆ ಆವರಣದಲ್ಲಿ ಮನೆ ದೊರೆಯುತ್ತದೆ. ಮತ್ತೆ ಆ ಸ್ಕೂಲ್ ಆವರಣದಲ್ಲಿ ನಿರೀಕ್ಷೆಯ ಪರ್ವತದ ಮೇಲಿದ್ದ ಕಾಲೇಜಿಗೆ ತೆರಳುತ್ತಾರೆ. ಬದಲಾಗಿ ಸೋರುತ್ತಿದ್ದ ಚಾವಣಿ ಮತ್ತು ಬಣ್ಣ ಮಾಸಿ ಹೋಗದ ಗೋಡೆಗಳು ಹಾಗೂ ಗೋಡೆಯಿಂದ ಚಕ್ಕೆಗಳು ಉದುರುತ್ತಿದ್ದ ಕಾಳಾದ ಮನೆಯನ್ನ ಅವರು ಕಂಡರು. ತುಂಬಾ ನಮ್ಮ ಹೇಗೆ ಈ ಪಾಠ ಸಾಗಿದೆ ಅದೇ ರೀತಿಯಾಗಿ ಆ ಒಂದು ಮನೆ ಆ ರೀತಿ ಆಗಿತ್ತು ಎಂಬುದಾಗಿ ನಾವು ಮೇಲೆ ಅದನ್ನ ಕಂಡು ಅತ್ತಳು ತುಂಬಾ ಅಳತಳವನ್ನು ಹೇಳ್ತಿ. ನಾವು ಸೂವಾಕ್ಕೆ ಹಿಂತಿರುಗೋಣ ಎಂದು ಬೇಡಿಕೊಳ್ತಾರೆ. ಮೊಬ್ಬೆ ಅವಳನ್ನು ತನ್ನ ತೋಳಿನಿಂದ ಕಳಿಸಿ ಅಪ್ಪಿಕೊಂಡು, ನಾವು ಇಲ್ಲಿ ಆರಾಮವಾಗಿ ಜೀವನ ಸಾಗಿಸಲು ಬಂದಿಲ್ಲ, ನಾವು ದೇವರಿಗಾಗಿ ಇಲ್ಲಿಗೆ ಬಂದಿದ್ದೇವೆ ಎಂದು ಮೃದುವಾಗಿ ನುಡಿದನು. ದಂಪತಿಗಳು ಸೂರ್ಯನ ಶಾಖ ಗೋಡೆಗಳ ಮೇಲೆ ಬೀಳುವವರೆಗೂ ಗೋಡೆಗಳನ್ನು ಉಜ್ಜಿ ಶುದ್ಧಗೊಳಿಸಿ ಬಣ್ಣ ಹಚ್ಚಿದರು. ಸ್ವಲ್ಪ ಸಮಯದಲ್ಲಿ ಅದು ನಾಯಕರಿಗೆ ಅತಿಥಿ ಗೃಹವಾಯಿತು.
ಮೇಲೆ ನಗುತ್ತಾ ದೇವರು ನಮ್ಮ ಹಾಳಾದ ಮನೆಯನ್ನು ಉತ್ತಮ ಮನೆಯಾಗಿ ಮಾಡಿದನು ಎಂಬುದಾಗಿ ಆಕೆ ಹೇಳ್ತಾರೆ. ಕಳೆದ ವರ್ಷಗಳು ಕಳೆಯುತ್ತಾ ಹೋದವು. ವಿದ್ಯಾರ್ಥಿಗಳು ಸಲಹೆಗಾಗಿ ಬರ್ತಿದ್ರು. ವಿದ್ಯಾರ್ಥಿಗಳು ಮಾವಿನ ಮರದ ಕೆಳಗೆ ಆಟವಾಡ್ತಿದ್ರು. ಲೆಕ್ಚರ್ ಪುಸ್ತಕಗಳು ಒಂದರ ನಂತರ ಒಂದರಂತೆ ಮುಗಿಯುತ್ತಾ ಬಂತು. ಒಂದು ದಿನ ಮಧ್ಯಾಹ್ನ ತಹಿತಿಯಿಂದ ಬಂದಿದ್ದ ಹಳೆಯ ವಿದ್ಯಾರ್ಥಿಯೊಬ್ಬನು ಅಲಂಕೃತವಾದ ಬಟ್ಟೆ ತೊಟ್ಟುಕೊಂಡು ಬಂದನು. ನಾನು ಹೊಸ ವ್ಯವಹಾರವೊಂದನ್ನು ಪ್ರಾರಂಭಿಸ್ತಾ ಇದ್ದೇನೆ, ನನ್ನ ಪರವಾಗಿ ನೀವು ಅದನ್ನು ನಡೆಸಿರಿ ಎಂದನು. ನಾನು ನಿಮ್ಮ ಸಂಬಳವನ್ನು 3ರಷ್ಟು ಹೆಚ್ಚಿಸುತ್ತೇನೆ ಮತ್ತು ನಿಮಗೆ ಒಂದು ಕಾರು ಹಾಗೂ ಹೊಸ ಮನೆಯನ್ನ ಸಹ ಕೊಡ್ತೇನೆ ಎಂಬುದಾಗಿ ಆತ ಹೇಳ್ತಾನೆ. ಆ ವಿದ್ಯಾರ್ಥಿ ಆ ಆಫರ್ಗೆ ಆಕರ್ಷವಾಗಿತ್ತು. ಆದರೆ ಮೊಬ್ಬೆ ಕ್ಷಣವು ಯೋಚಿಸ್ತೀನಿ, ನಾನಾಗಿರೋ ಆ ಸ್ಥಳ ನಾನಾಗಿದ್ರೆ ಓಕೆ ಎಸ್ ನಾನು ಬರ್ತೇನೆ ಅಂತ ಹೇಳ್ಬೋದು. ಆದರೆ ಆ ಮೊಬ್ಬೆ ನಿಜವಾಗಿ ಯೋಚಿಸಲಿಲ್ಲ. ನನ್ನ ತಲೆ ಎತ್ತಿ ದೃಢವಾಗಿ ಹೀಗೆ ಹೇಳಿದನು, ನಾನು ನಿವೃತ್ತನಾಗುವವರೆಗೂ ದೇವರ ಸೇವೆ ಮಾಡುವುದನ್ನು ನಾನು ಖಂಡಿತವಾಗಿ ಆರಿಸಿಕೊಂಡಿದ್ದೇನೆ, ಅದನ್ನು ಎಂದಿಗೂ ನಾನು ನಿಲ್ಲಿಸೋದಿಲ್ಲ ಎಂದಾಗ ಹಣದಿಂದ ಅದನ್ನ ಬದಲಾಯಿಸಲು ಸಾಧ್ಯ. ಹಣ ಕೊಟ್ಟ ನಿಜವಾಗ್ಲೂ ಎಷ್ಟೋ ಜನ ಸೇವೆಯನ್ನು ಬಿಟ್ಟುಬಿಟ್ಟು ನಾನು ಓಡ್ಬಿಡ್ತೇವೆ, ಆ ರೀತಿಯಲ್ಲಿ ನಾವಿದ್ದೇವೆ. ಆದರೆ ಆತ ಹಣಕ್ಕೋಸ್ಕರ ತನ್ನನ್ನು ಒಪ್ಪಿಸಿಕೊಂಡಿದ್ದ, ಸೇವೆಗೋಸ್ಕರ ಆತನು ಒಪ್ಪಿಸಿಕೊಟ್ಟ ಎಂಬುದಾಗಿ ನಾವು ಈ ಮಾತನ್ನು ಕೇಳ್ತಿದ್ದಂತೆ ಅತಿಥಿ ನಿಶ್ಶಬ್ದವಾಗಿ ತಲೆಯಾಡಿಸಿ ಮರುದಿನ ಈಜೆಗೆ ಆ ಹುಡುಗ ಈಜೆಗೆ ಹೊರಟು ಹೋದ. ಅಂತಹ ಸಂದರ್ಭಗಳು ಮೊಬ್ಬೆಯ ನಂಬಿಕೆಯನ್ನ ಇನ್ನಷ್ಟು ಬಲಪಡಿಸಿದವು. ಪ್ರತಿ ನಿರೀಕ್ಷೆಯು ನನ್ನ ನಂಬಿಕೆಯನ್ನ ಕೊಟ್ಟುಗೊಳಿಸಿತು ಎಂದು ಅವನು ಹೇಳಿದನು. ಪ್ರತಿದಿನದ ಪ್ರಾರ್ಥನೆ ಮಾಡುವುದು ಅವನನ್ನು ಸ್ಥಿರವಾಗಿ ನೆಲೆಗೊಳಿಸಿದರು. ಮುಂಜಾನೆ ಬ್ರೆಡ್ ಫ್ರೂಟ್ ಮರದ ಕೆಳಗೆ ಪ್ರಾರ್ಥನೆ, ಮಧ್ಯಾಹ್ನ ಖಾಲಿ ತರಗತಿಯಲ್ಲಿ ಧ್ಯಾನ, ಸಂಜೆ ಕುಟುಂಬದೊಂದಿಗೆ ಸೀಮೆಎಣ್ಣೆ ದೀಪದ ಬೆಳಕಿನಲ್ಲಿ ಪ್ರಾರ್ಥನೆ. ಹೀಗೆ ಅವನ ದಿನಗಳು ಕಳೆದವು. ಎಷ್ಟು ನೈಟ್ಗಳಿದ್ರೂ ಕೂಡ ನಾವು ಓದಲಿಕ್ಕೆ ನಾವು ಎಂತೆಂಥದ್ದು. ಅವನು ಸೀಮೆಎಣ್ಣೆ ದೀಪದಿಂದ ಇಟ್ಕೊಂಡು ಮುಂದೆ ಆತ ಓದ್ತಾ ಇದ್ದಂತೆ. ಆಗ ಅಂತಿಮವಾಗಿ 52 ವರ್ಷಗಳ ನಂತರ ಮೊಬ್ಬೆ ಕಾಲೇಜಿನ ಹಣಕಾಸು ಕಚೇರಿಯ ಬಾಗಿಲು ಮುಚ್ಚಿ ಸಾಯಂಕಾಲದ ಹೊತ್ತಿಗೆ ನಿಧಾನವಾಗಿ ತನ್ನ ಮನೆಗೆ ಓಡ್ತಾ ಇದ್ದಾನೆ. ಇನ್ನು ಮುಂದೆ ಸುವರ್ಣದಲ್ಲಿ ಮುದ್ರಣ ಯಂತ್ರದ ಬಳಿ ನಿಂತು ಪೇಪರ್ ಮುದ್ರಿಸುವ ಶಕ್ತಿ ಅವನಿಗೆ ಇರಲಿಲ್ಲ. ಆದರೆ ಅವನ ನಗು ಹೆಚ್ಚು ತೇಜಸ್ಸಾಗಿತ್ತು. ಮೇಲೆ ಅವನನ್ನ ಬಾಗಿಲ ಬಳಿ ಸ್ವಾಗತಿಸ್ತಾ ಇದ್ದರು. ಪುತ್ರಿಯರು ಅವನ ಮೊಮ್ಮಕ್ಕಳು ಸುತ್ತುವರೆದರು. ಅವರು ಕಸವ ಅಡಿಗೆಯನ್ನು ಮಾಡಿ ತಿಂದರು. ಅವರು ಸಂಗೀತಗಳನ್ನು ಹಾಡಿದರು ಮತ್ತು ತಡರಾತ್ರಿವರೆಗೂ ದೇವರ ಕಥೆಗಳನ್ನು ಹೇಳಿದರು. ಅವನು ಯುವಕರಿಗೆ ಯಾವ ಪಾಠವನ್ನು ಬೋಧಿಸ್ತೇನೋ ಅವನು ಯೋಚನೆ ಮಾಡದೆ ಉತ್ತರಿಸ್ತಾ ಇದ್ದ. ಅವನು ಬಾಲ್ಯದಲ್ಲಿ ಕಲಿಸುತ್ತಿದ್ದ ಒಂದು ವಾಕ್ಯವನ್ನು ಸಹ ಉಲ್ಲೇಖಿಸುತ್ತಾ ಹೀಗೆ ಹೇಳಿದನು, ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿಂದ ಯೆಹೋವನಲ್ಲಿ ಭರವಸೆವಿಡು. ನಿನ್ನ ಎಲ್ಲ ನಡವಳಿಕೆಯಲ್ಲಿ ಆತನ ಚಿತ್ತಕ್ಕೆ ವಿಧಾನಾಗಿರುವನು. ಆತನೇ ನಿನ್ನ ಮಾಡುವೆಗಳನ್ನು ಸರಾಗ ಮಾಡುವನು ಎಂಬುದಾಗಿ ಎಲ್ಲ ಮುಂದೆ ಅವನು ಹೇಳುವಂತ. ನಂತರ ಅವನು ತನ್ನದೇ ಆದ ಒಂದು ಸರಳ ಸವಾಲನ್ನ ಸೇರಿಸ್ತಾನೆ. ಪ್ರತಿದಿನ ಬೆಳಿಗ್ಗೆ ಪ್ರತಿಯೊಂದು ಆಯ್ಕೆಯಲ್ಲೂ ಸಹ ದೇವರನ್ನ ಮೊದಲಿಗೆ ಇಡು. ನೀವು ಹಳೆಯ ಮನೆಯಲ್ಲಿ ಅಥವಾ ಶಬ್ದವಿರುವ ಮುದ್ರಾಣದಲ್ಲಿದ್ದರೂ ಸಹ ಆತನು ನಿನ್ನನ್ನು ನಿಖರವಾಗಿ ಇರಬೇಕಾದ ಸ್ಥಳಕ್ಕೆ ಕರೆದೊಯ್ತಾನೆ. ಸೂರ್ಯನು ಪರ್ವತದ ಮೇಲೆ ಮುಳುಗುತ್ತಿದ್ದರು. ಆಕಾಶವನ್ನು ಕೇಸರಿ ಮತ್ತು ಚಿನ್ನದಂತೆ ಹೊಳೆಯುವ ಬಣ್ಣದ ಅಲಂಕರಿಸಿದನು. ನಾಳೆ ಕೋಳಿ ಕೂಗುವ ಮುಂಚೆ ಮೊಬ್ಬೆ ಎದ್ದು ಯಾವನಿಗಿಂತ ಸಿದ್ಧನಾದನು. ದೇವರು ಕೊಟ್ಟ ಈ ಜೀವವನ್ನು ಮತ್ತೆ ಆತನಿಗೆ ಅರ್ಪಿಸಲು ನಾನು ಸಿದ್ಧನಾಗಿರುತ್ತೇನೆ ಎಂಬುದಾಗಿ 2000 ಮೊದಲ ತ್ರೈಮಾಸಿಕದ ಸಂಪತ್ತು ಕಾಣಿಕೆಯಿಂದ ಫುಲ್ಟನ್ ಕಾಲೇಜಿನ ಗ್ರಂಥಾಲಯಗಳನ್ನು ವಿಸ್ತರಿಸಲು ಆಯಿತು. ನಿಮ್ಮ 13ನೇ ಸಂಪತ್ತು ಕಾಣಿಕೆಗಾಗಿ ತಮಗೆ ಧನ್ಯವಾದಗಳು. ಅದು ಸೊಲೊಮೋನನ ದ್ವೀಪಗಳ ಮತ್ತು ಉನ್ನತ ದೇಶಗಳ ಮಕ್ಕಳ ಆರೋಗ್ಯ ಯೋಜನೆಗಳಿಗಾಗಿ ಸಹಾಯ ಮಾಡಿದ್ದಾರೆ. ಎಲ್ಲರನ್ನ
ಆಶೀರ್ವದಿಸುತ್ತೇನೆ ಎಂಬುದಾಗಿ ಈ ಸಂದರ್ಭದಲ್ಲಿ ಹೆಸರು ವರ್ತಮಾನವನ್ನು ನಡೆಸಿಕೊಟ್ಟ ಸಹೋದರನಿಗೆ ಪ್ರೀತಿಯ ವಂದನೆಗಳನ್ನು ನಿಮ್ಮೆಲ್ಲರ ಪರವಾಗಿ ನಾನು ತಿಳಿಸಲಿಕ್ಕೆ ಸಂತೋಷ ಪಡ್ತೇನೆ. ಮತ್ತು ಇದಾದ ನಂತರ ನಮ್ಮ ಸಹೋದರ ಜೋನಾಥ್ ಅವರು ಸಪತ್ ಪಾಠವನ್ನು ನಡೆಸಿ ಕೊಡುವಂಥ ಆಗಿದ್ದಾರೆ. ಮತ್ತು ಇದರ ಮುಕ್ತಾಯಕ್ಕೆ ಮತ್ತು ಸಪತ್ ಕೂಟದ ಪ್ರಾರಂಭಕ್ಕೆ ನಾವು 93ನೇ ಸಂಗೀತವನ್ನು ಎತ್ತು ನಿಂತು ಆಡ್ಬೋದು.